ಅಲ್ಲ ಸಾವುಜಿ ಅಂದ್ರೆ ಬ್ರ್ಯಾಂಡು. ಸಾವುಜಿ ನಿಮ್ಗೆಲ್ಲ ಹೋಟ್ಲುಗಳು ಹೌದು ಸರ್. ಎಲ್ಲ ಫ್ಯಾಮಿಲಿ ರನ್ ಬಿಸ್ನೆಸ್. ತುಂಬಾ ಚೆನ್ನಾಗಿದೆ ಸರ್ ಮಟನ್ ಬಿರಿಯಾನಿಯಲ್ಲಿ. ಹಾಗಾಗಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ದಾವಣಗೆರೆಯಿಂದ. ಇದೇ ಐಟಮ್ ಸರ್, ಇದೇ ನಮ್ ಸೀಕ್ರೆಟ್ ಏನಿಲ್ಲ ಇದರಲ್ಲಿ. ಓಕೆ, ಇಷ್ಟು ಕಲ್ಸ್ಕೊಂಡ್ಬಿಡ್ಬೇಕಾ? ನೋಡಿ ಎಲ್ಲ ಮಸಾಲ ಅಂಟಿದೆ ಸರ್. ಆಯ್ತಾಯ್ತು. ಇದು ಕರ್ಡ್, ಇದು ಹಾ ಇದಕ್ಕೆ ಮಸಾಲೆ ಹಾಕಿದ್ರೇನೆ ಹಾ ಮಸಾಲ ಸೇರ್ವಾಗೋದು. ಹಾ ಅವಾಗ್ಲೇ ಸಾವುಜಿ ಅನ್ಕೊಳ್ಳೋದ್ರಿ ಇದು. ಹಾ ಇದೆಲ್ಲ ಹೋಟ್ಲಲ್ಲಿ ಸಿಗಲ್ಲ ನಿಂಗೆ. ಟೇಸ್ಟ್ ನೋಡಿ, ಅರೋಮಾ ನೋಡಿ ಹೆಂಗಿದೆ, ಘಮ 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 ಪರಿಮಳ. ಇದೇ ನಾವು ಕೇಳಿ ಎಲ್ಲರೂ ಕೇಳಿ ಪಡೆಯೋದು. ನೋಡಿ ಹೇಗಿದೆ ನೋಡಿ ಸರ್. ಈ ಜೋಳದ ರೊಟ್ಟಿ ಸಿಗಬೇಕಲ್ರಿ ಹಿಂಗೆ. ಈ ರೊಟ್ಟಿ ಜೊತೆಗೆ ಸೇರೋ ಊಟ ಮಾಡಿದ್ರೆ ಒಂದು ಸಂಡೆ ಸ್ವರ್ಗ. ಬಿಳಿ ಹೋಳಿಗೆ ಸಾವುಜಿ ಸ್ಪೆಷಲ್. ಆಮೇಲೆ ನಮ್ಮಲ್ಲಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಹೊಟ್ಟೆ ಉರಿಯೋದಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನ್ಯಾಚುರಲ್ ಊಟ. ವೀಕ್ಷಕರೇ ನಮಸ್ಕಾರ. ಎಲ್ಲ ಆತ್ಮೀಯ ಬಂಧುಗಳಿಗೆ. ಹರಿಹರ ಬ್ರಿಡ್ಜ್ ಇದು, ತುಂಗಭದ್ರಾ ನದಿ ಇದು. ಇಲ್ಲಿ ಹುಡ್ಕೊಂಡ್ ಬಂದಿದೀವಿ ರುಚಿನ ನಾವು ಹರಿಹರದಲ್ಲಿ. ನೋಡಿ, ಹುಬ್ಬಳ್ಳಿ ಆಗ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾವುಜಿ ಊಟಕ್ಕೆ ಒಂದು ವಿಶೇಷ ಕಳೆ, ವಿಶೇಷ ಅಭಿಮಾನಿಗಳಿದ್ದಾರೆ. ಎಂಥ ರುಚಿ ಅಂತೀನಿ. ಸಾವುಜಿದು ಒಂದು ಹದನೇ ಹದ, ಅದು ಮಾಡೋ ರೀತಿ ಎಲ್ಲರಿಗೂ ಗೊತ್ತಿಲ್ಲ. ಇವತ್ತು ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ ಬನ್ನಿ ಹರಿಹರಕ್ಕೆ. ಇಲ್ಲಿ ಅದ್ಭುತವಾದ ಒಂದು ಹೋಟ್ಲ್ ಇದೆ, ಭಾಳ ಜನಕ್ಕೆ ಗೊತ್ತಿಲ್ಲ ಅಂದ್ರು. ಶ್ರೀ ತುಳಜಾ ಭವಾನಿ ಸಾವುಜಿ ಹೋಟ್ಲ್ ಇದೆ ಇಲ್ಲಿ. ಏನು ಒಬ್ಬ ರುಚಿ ಮಾರೋಗ್ಬಿಟ್ರ ಜನ. ಸ್ನೇಹಿತರು ಎಲ್ಲರೂ ಹೇಳಿದ್ರು ಈ ಹೋಟೆಲ್ ಯಾಕೆ ಇನ್ನೂ ಬಿಟ್ಟಿದ್ಯಾ ಅಂತ. ಹಾಗಾಗಿ ಬಂದಿದ್ದೀನಿ. ಕುಮಾರ್ ಟಿ ಕಿರೋಜಿ ಅಂತ ಮಾಲೀಕರು. ಬನ್ನಿ ಈಗ ತುಳಜಾ ಭವಾನಿ ಹೋಟ್ಲ್ ಹೋಗೋಣ. ವೀಕ್ಷಕರ ಇಲ್ಲೇ ಬಂದ್ಬಿಡಿ ನೋಡಿ. ಶ್ರೀ ತುಳಜಾ ಭವಾನಿ ಸಾವುಜಿ ಹೋಟ್ಲು. ಇದು BSNL ಟೆಲಿಫೋನ್ ಎಕ್ಸ್ಚೇಂಜ್, BSNL ಗೊತ್ತಲ್ಲ, ಹರಿಹರದಲ್ಲಿದ್ದೀವಿ. ಒಳಗೆ ಹೋಗ್ಬಿಡ. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಹರಿಹರಕ್ಕೆ ಸ್ವಾಗತ. ಧನ್ಯವಾದ ಸರ್. ಇದು ಆಕ್ಚುಲಿ ನಮ್ಗೆ ಸಬ್ಸ್ಕ್ರೈಬ್ ಹೇಳಿದ್ದು ಹಾ ಸರ್. ಕುಮಾರ್ ಟಿ ಕಿರೋಜಿ ಅಂತ ಹಾ ಸರ್. ಮಾಲೀಕರು, ಶ್ರೀ ತುಳಜಾ ಭವಾನಿ ಹೋಟೆಲ್. ಸರ್ ಹರಿಹರಕ್ಕೆ ಮಿಸ್ ಮಾಡ್ಬೇಡ್ರಿ. ಸಾವುಜಿ ಹೋಟ್ಲ್ ಯಾಕೆ ಬಿಟ್ಟಿರಿ ನೀವು ಅಂತ ಹೇಳ್ತಿದ್ರು. ಈ ಸಾವುಜಿ ಹೋಟ್ಲ್ ಎದಕ್ಕೆ ಫೇಮಸ್ ಅಂತ ನಮ್ಗೆ ಮೊದಲಿಂದ ಗೊತ್ತು. ನಿಮ್ಮ ಮಸಾಲ, ನಿಮ್ಮ ಹದ, ನಿಮ್ಮ ಮಾಡೋ ಶೈಲಿ ಅದ್ಭುತ. ಹೌದು ಸರ್. ಇವತ್ತು ನೀವು ಕೈಯಲ್ಲಿ ಸಿಕ್ಬಿಟ್ಟಿರಿ ನನಗೆ. ಕುಮಾರ್ ಅವ್ರು ಸಿಕ್ಕಿದ್ದಾರೆ, ಅವ್ರಿಗೆ ಕೇಳ್ಬಿಡೋಣ. ಯಾಕೆ ಸರ್ ಹಿಂಗೆ ಸಾವುಜಿ ಅಂದ್ರೆ ಜನ ಇಷ್ಟ ಇಷ್ಟಪಡ್ತಾರೆ? ಸರ್ ಸಾವುಜಿ ಅಂದ್ರೆ ವಿಶೇಷವಾಗಿ ನಾವು ಖಾರಪುಡಿ, ಖಾರಪುಡಿ ಮೇನು ಚಿಲ್ಲಿ ಮಾರ್ಕೆಟಿಗೆ ಹೋಗಿ ತಗೊಂಡ್ಬಂದು ನಾವೇ ಡ್ರೈ ಮಾಡಿ ಮಿಲ್ಲಿಗೆ ಹಾಕಿಸ್ತೀವಿ. ಆಮೇಲೆ ಗರಂ ಮಸಾಲ ಆಗ್ಲಿ, ಅರ್ಶನ ಆಗ್ಲಿ, ಎಲ್ಲ ಮೇನ್ ನಾವೇ ತಗೊಳೋದು, ಮಿಲ್ ಮಾಡೋದು. ರೆಡಿಮೇಡ್ ಏನು ತರೋದಿಲ್ಲ ಸರ್. ಮತ್ತೆ ಮೇನು ಮಟನ್ ನಾವು ಕುರಿ ಮಟನ್ ತರೋದು, ಮೇಕೆ ಮಟನ್ ತರೋದಿಲ್ಲ, ಎಂತ ಮಟನ್ ತರೋದಿಲ್ಲ ಸರ್. ಹೌದು ಸರ್. ಅದಕ್ಕೆ ಜನ ಮರಳು. ಹೌದು, ಜನ ಫ್ಯಾನ್ಸ್ ಆಕ್ಚುಲಿ ಆ ರುಚಿಗೆ. ಆ ರುಚಿ ಎಲ್ಲಿಂದ ಬಂತು? ನಿಮ್ಮ ಬಳುವಳಿ. ಸರ್ ರುಚಿ ಅಂದ್ರೆ ನಮ್ಮ ಹಿರಿಯರು, ನಮ್ಮ ಅಜ್ಜ ಅಜ್ಜಿ, ಈಗ ನಮ್ಮ ತಾಯಿ ತಂದೆ ನ್ಯಾಚುರಲ್ ಮಾಡ್ಕೊಂತ ಇಲ್ಲ ಫ್ಯಾಮಿಲಿ ಹೋಟ್ಲು ಸರ್ ಅದು. ಅದೊಂದು ಸರ್ ಸಾವುಜಿ ನಿಮ್ಗೆಲ್ಲ ಹೋಟ್ಲುಗಳು. ಹೌದು ಸರ್. ಎಲ್ಲ ಫ್ಯಾಮಿಲಿ ರನ್ ಬಿಸ್ನೆಸ್. ಭಟ್ರ ಅನ್ನೋದು ಮಾತೇ ಇಲ್ಲ ಸರ್. ಇಲ್ಲ ಅನ್ನೋದೇ ಇಲ್ಲ. ಹೌದು, ನಾವೇ ಪಾತ್ರೆ ತೊಳೆಕ್ಕೂ ರೆಡಿ, ಗಲ್ಲೆ ಕುತಣಕ್ಕೂ ರೆಡಿ, ಅಡಿಗೆ ಮಾಡಕ್ಕೂ ರೆಡಿ. ಆಮೇಲೆ ವಿಶೇಷವಾಗಿ ಏನಂದ್ರೆ ಸರ್, ನಾವು ಮನೇಲಿ ಏನ್ ಐಟಮ್ ಹಾಕ್ತಿವಲ್ಲ ಇಲ್ಲೇ ಅದೇ ಹಾಕೋದು. ಆಮೇಲೆ ನಮ್ಮಲ್ಲಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಹೊಟ್ಟೆ ಉರಿಯೋದಿಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನ್ಯಾಚುರಲ್ ಊಟ. ನಿಮ್ಮಲ್ಲಿ 90 years ಓಲ್ಡ್ ಹಿಂದೆ ಕಾಣ್ತಾ ಇದಾರೆ. ಹೌದು ಸರ್. ನಿಮ್ಮ ಅಜ್ಜ ಸರ್. ಅವರಿಂದ ಹಿಡಿದು ಫುಲ್ ಫ್ಯಾಮಿಲಿ ಇಲ್ಲೇ ಇರ್ತಾರೆ. ಈ ನಮ್ಮ ಹೋಟ್ಲು ಎಲ್ಲಿ ಬರುತ್ತೆ ಅಂದ್ರೆ ಸರ್, ಪುಣೆ ಬೆಂಗಳೂರು ಹೈವೇ, ಪಿ ಬಿ ರೋಡ್, ಹರಿಹರ ಟೆಲಿಫೋನ್ ಆಫೀಸ್ ಎದುರುಗಡೆ BSNL ಆಫೀಸ್ ಸಲ್ಲರಲ್ಲಿದೆ ಶ್ರೀ ತುಳಜಾ ಭವಾನಿ ಸಾವುಜಿ ಹೋಟ್ಲ್ ಅಂತ. ಆಮೇಲೆ ವಿಶೇಷವಾಗಿ ನಮ್ಮಲ್ಲಿ ಫ್ಯಾಮಿಲಿ ರೂಮ್ ಸಪರೇಟ್ ಆಗಿದೆ, AC ಇದೆ, ಫ್ಯಾಮಿಲಿಗೋಸ್ಕರ ಅಂತ ಮಾಡಿದೀವಿ. ಆಮೇಲೆ ಇಲ್ಲೆಲ್ಲ ಅತಿರಥ ಮಹಾರಥರು ನೋಡಿ, ಎಲ್ಲ ಸಾಧಕರು ನೋಡಿ ಸರ್ ಹೇಗಿದ್ದಾರೆ. ಸಾಧಕರಿದ್ದಾರೆ ನೋಡಿ, ಒಬ್ಬೊಬ್ರು. ಆ ಚೇರ್ ಕೂಡ ನೋಡಿ. ಅದು ಚೇರ್ ಯಾಕೆ ವಿಶೇಷವಾಗಿ ಮಾಡಿಸಿದ್ರ ಅಂದ್ರೆ, ಸಿಂಹಾಸನ ಕಸ್ಟಮರಿಗೋಸ್ಕರ ಮಾಡಿಸಿದ್ದು. ಕಸ್ಟಮರ್ ಇಸ್ ಕಿಂಗ್ ಅಂತಿದ್ವಿ. ಹೌದು, ಕಸ್ಟಮರ್ ಕಿಂಗು. 90 ವರ್ಷ ಸರ್. ಅವ್ರ ಹೆಸರೇನು? ರಾಮಣ್ಣ ಅಂತ ಸರ್. ರಾಮಣ್ಣ 90 years ಇನ್ನೂ ಆಕ್ಟಿವ್ ಆಗಿದ್ದಾರೆ ನೋಡಿ. ಹೇಗಿದ್ದಾರೆ? ಬನ್ನಿ ಇವತ್ತು ಪರಿಚಯ ಮಾಡ್ಕೊಂಡ್ಬಿಡೋಣ ಹೋಟ್ಲ್ ಬಗ್ಗೆ. ಸರ್ ನಮಗೆ ವೀಕ್ಷಕರಿಗೆ ಒಂದು ರೆಸಿಪಿ ತೋರಿಸ್ಬೇಕು ನಿಮ್ದು. ನಾವು ಕಾಯ್ತಾ ಇದೀವಿ ಶರ್ವ ಬಗ್ಗೆ. ಸರ್ ನೀವು ಬಂದ ಮೇಲೆ ಖಂಡಿತ ತೋರ್ಸೋದಿಲ್ಲ ಅಂತೀವಿ ಸರ್. ಅಲ್ಲಿಂದ ಬಂದಿದ್ರ ಈ ಕ್ಯಾಬಿನ್ಗೆ ಒಂದು ನಂಬರ್ ಕೊಟ್ಟಿರ್ತೀವಿ. ನಂಬರ್ ಪ್ರಕಾರ ಕ್ಯಾಬಿನ್ಸ್ ನಂಬರ್ 1 ಏನ್ ಸರ್? ಬಹಳ ಜನ ಬಂತಂದ್ರೆ ಇಲ್ಲಿ 10 ಜನ ಕುತ್ಕೋಬಹುದು.
ಸರ್ ಅಡಿಗೆ ಮನೆಯೊಳಗೆ ಹಾಜರಾಗಿವಿ. ಹೌದು ಸರ್. ನಮ್ಮ ವೀಕ್ಷಕರಿಗೆ ಶರ್ವಾಗೆ ಏನೇನ್ ಬೇಕು ಹಾಂ ಸರ್. ನೀವು ಮಾಡೋದು ಹೇಗೆ? ಹಾಂ ಸರ್. ಸರ್ 7 kg ಮಟನ್ ಇದೆ. ಶರ್ವ ಮಾಡೋಕ್ಕಿಂತ ಮುಂಚೆ ಇದು ಮಟನ್ ಇರಬೇಕು. ಹೌದು ಸರ್. ಹಾ. ನೋಡಿ ಹೇಗಿದೆ ಮಟನ್. ಮಟನ್ ನೋಡಿ ಸರ್. ಬರ್ದವ್ರು ಬರ್ತಾರೆ ಚೇತನ್ ಕಿರೋಜಿ ಅಂತ. ಚೇತನ್ ಕಿರೋಜಿ. ನಮ್ ಬರ್ದವ್ರು ಅವರು ಮೇನ್ ಅವ್ರು ಇಲ್ಲ ಕುಕಿಂಗ್ ಅವರೇ ಸರ್. ರೈಟ್ ರೈಟ್ ಸರ್. ಎಲ್ಲ ತೋರ್ಸ. ಚೇತನ್ ಅವರೇ ಹಾ ಸರ್. ಹೇಳ್ರಿ ಏನೇನು ಇದು? ಇದು ಖಾರ ಪುಡಿ ಸರ್. ಇದು ನಾವೇ ಕುಡಿಸ್ಕೊಂಡು ತಗೊಂಬರೋದು. ಹೋಗಿ ಮಾರ್ಕೆಟ್ ಅಲ್ಲಿ ತಗೊಂಬಂದು ನಾವೇ ಕುಡಿಸೋದು. ಇದು ಕೊತ್ತಂಬರಿ ಕಾಳು. ಇದನ್ನ ತಗೊಂಬಂದ್ಬಿಟ್ಟು ಮಿಲ್ ಹುರಿದ್ಬಿಟ್ಟು ಮಿಲ್ ಮಾಡ್ಸ್ಕೊಂಡ್ ಬರುತ್ತೆ. ಆಮೇಲೆ ಇದು ಗರಂ ಮಸಾಲ. ಇದೇ ನಮ್ದು ಇದು ಇರೋದು. 5 ಐಟಮ್ ಇರುತ್ತೆ ಇಲ್ಲಿ. ಜಾಜಿಕಾಯಿ, ಚಕ್ಕೆ, ಲವಂಗ, ಕರಿಮೆಣಸು, 5 ಐಟಮ್ ಇರುತ್ತೆ. ಅಷ್ಟೇ ಮತ್ತೇನಿಲ್ಲ. 5 ಐಟಮ್ ಸರ್. ಇದೇ ನಮ್ ಸಿಗರೇಟ್ ಏನಿಲ್ಲ ಇದರಲ್ಲಿ. ಇದು ಐಟಮ್. ಇದು ನಾವು ಅಷ್ಟನ್ನ ನಾವೇ ಕುಡಿಸ್ಕೊಂಡು ತಗೊಂಬರೋದು. ಉಪ್ಪು ಸರ್. ಆಮೇಲೆ ಟೊಮೆಟೊ ಹಣ್ಣು. ಟೊಮೆಟೊ ಅದು ಪ್ಯೂರಿ. ಟೊಮೆಟೊ ಸರ್. ಹುಣಸೆ ಹಣ್ಣು ಅಷ್ಟೇ. ಇದೇ ಹಾಕೋದು ಅಷ್ಟೇ. ಸನ್ಫ್ಲವರ್ ಆಯಿಲ್. ಇವಾಗ ಮಾಡ್ತಿರೋ ಶರ್ವಾದ ಕ್ವಾಂಟಿಟಿಗೆ ಎಷ್ಟು ಮಟನ್ ಬೇಕು ಅಥವಾ ಇದು ಎಷ್ಟು ಕ್ವಾಂಟಿಟಿ ಎಷ್ಟಾಗುತ್ತೆ ಶರ್ವಾ? ಓಕೆ ಸರ್. ಇದು 7 kg ಮಟನ್ ಇದೆ ಸರ್. ಇದು 1 ಚಮಚ ಅರ್ಶಿನ ಸಾಕು ಸರ್. ಮೊದಲೇ ಅಷ್ಟೇ ಹಾಕೋತೀವಿ. 1 ಚಮಚ. ನಮ್ಮ ಕಣ್ಣೆದುರಿಗೆ ಲೈವ್ ಆಗಿ ತೋರಿಸಿದ್ರಿ ಇವತ್ತು ಆಗ್ತಿರೋ ಶರ್ವಾ. ಇದು ನೋಡ್ರಿ ಈಗ ಕೊತ್ತಂಬರಿ ಕಾಳು 1 kgಗೆ 1 ಚಮಚ ಹಾಕ್ಬೇಕು. ಇದು 7 kg ಇದೆ. 7 ಚಮಚ ಹಾಕೋಣ. 7 ಚಮಚ. 3 4 5 6 7. ರೈಟ್. ಇದು ಗರಂ ಮಸಾಲ. ನಿಮಗೆ ಏನ್ 5 ಐಟಮ್ ಹೇಳಿದ್ನಲ್ಲ ನಾನು, ಇದೆ ಸರ್. ಇದು ಬಹಳ ಹಾಕಂಗಿಲ್ಲ, ಕೈ ಬರುತ್ತೆ. ಸೊ 2 ಚಮಚ ಸಾಕು. 2 ಚಮಚ. 1 kgಗೆ ಇಷ್ಟು ಸಾಕು ಸರ್. ಇದು 1 kg ಇಷ್ಟು ಸಾಕು. ಸಾಕು. ಖಾರ ಪುಡಿ ಸರ್. ನೋಡಿ ನೋಡಿ ಇಲ್ಲಿ 1 kg ಒಂದೇ ಒಂದು ಕೈ ಇಷ್ಟು ಬರುತ್ತೆ ಸರ್. ಇದು 7 ಕೈ ಇದೆ ಸರ್. ಇದು 7 ಕೈ ಐತಿ ಇದು. ಹಾ ಸರ್, 7 ಕೈ ಇದೆ. 1 kgಗೆ ಎಷ್ಟೇ ಸಾಕು ಸರ್. ಕರೆಕ್ಟ್ ಸರ್. ರುಚಿಗೆ ತಕ್ಕಷ್ಟು ಉಪ್ಪು ಸರ್. ಜಾಜಿಕಾಯಿ ಅಂದ್ರೆ ವೀಕ್ಷಕರೇ ಜಾಕಾಯಿ. ಹಾ ಸರ್. ಶುಂಠಿ ಬೆಳ್ಳುಳ್ಳಿ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾ ಸರ್. ಇದರಲ್ಲಿ ನಾವು 1 kg ಬೆಳ್ಳುಳ್ಳಿ ಹಾಕಿರ್ತೀವಿ, 3/4 kg ಶುಂಠಿ ಹಾಕಿರ್ತೀವಿ. ಇದೇ ನಮ್ದು. ಇಲ್ಲ ಕೆಲವೊಬ್ರು ಸಮ ಹಾಕಿರ್ತಾರೆ. ನಮ್ದೇ ಸೌದಿ ಸ್ಟೈಲ್ ಐತಲ್ಲ, 1 kg ಬೆಳ್ಳುಳ್ಳಿ ಹಾಕಿರ್ತೀವಿ, 3/4 kg ಶುಂಠಿ ಹಾಕಿರ್ತೀವಿ. ಸರ್ ಸಾಕು ಸರ್. 7 kgಗೆ ಇಷ್ಟು ಸಾಕು. 2 ಹಿಡಿ. 2 ಕೈಯಿಂದ ಸರ್. ಹಾ ಸರ್. ಎಣ್ಣೆ ಹಾಕ್ಬಿಟ್ಟು ಕಲಸಿದ್ರೆ ಮುಗಿತದೆ. ಇದು 1 ಲೀಟರ್ ಎಣ್ಣೆ ಇದೆ. ಹಾ ಸರ್. 1 ಲೀಟರ್ ಪೂರ್ತಿ 7 kg 1 ಲೀಟರ್ ಬೇಕು ಸರ್. ಚೇತನ್ ನೆಕ್ಸ್ಟ್. ಹಾ ಸರ್. ಏನಿಲ್ಲ, ಎಲ್ಲ ಐಟಮ್ ಹಾಕಿದ್ವಲ್ಲ ಕ್ಲೀನ್ ಆಗಿ ಕಲ್ಸೋದು ಅಷ್ಟೇ. ಕಲ್ಸ್ಬಿಡಿ. ಹಾ. ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಸರ್. ಎಲ್ಲ ಉಪ್ಪು, ಅರ್ಶಿನ, ಧನಿಯಾ ಪೌಡ್ರು ಎಲ್ಲ ಮಿಕ್ಸ್ ಆಗ್ಬೇಕು. ಈಗ ನೀವು ಶರ್ವಾ ಅಂತ ಕೇಳಿದಾಗ ಸಪ್ರೇಟ್ ಆಗಿ ಕೊಡ್ತಿರಲ್ಲ, ಅವಾಗ ಇದು ಶರ್ವಾ ತೆಗೆದು ಕೊಡ್ತಿರೋದು? ಇದರಲ್ಲೇ ಕೊಡೋದು ಸರ್. ಯಾವ್ದು ಸಪ್ರೇಟ್ ಮಾಡಲ್ಲ. ಮಟನ್ ಅಲ್ಲೇ ಶೇರೋ ಕೊಡೋದು. ಶರ್ವಾ ತೆಗೆದು ಬಿಡ್ತೀವಿ ಆಮೇಲೆ? ಸಪ್ರೇಟ್ ಏನು ಮಾಡಲ್ಲ. ಮಟನ್ ಇಂದಾನೆ ಎಲ್ಲ ಶೇರೋ ನಾವು ಕೊಡೋದು. ಏನು ಕಲರ್ ಇಲ್ಲ ಸರ್. ಏನೇನು ಕಲರ್ ನಿಮ್ ಮುಂದೆನೆ ತೋರಿಸಿದ್ದೀನಿ. ಹೌದು. ಬಣ್ಣ ಹಾಕಿಲ್ಲ, ಬಣ್ಣ ಬಂದಿದೆ. ಖಾರ ಪುಡಿ ಇದೆ ಮೇನು. ಹಾ ಸರ್. ಗುಂಟೂರು ಇದೆಲ್ಲ, ಅದು ಖಾರ ಬಾಳ ಬರುತ್ತೆ. 1 kg ಹಾಕ್ತಿವಿ. ಬ್ಯಾಡಿಗೆ? ಹಾ ಸರ್. ಬ್ಯಾಡಿಗೆ ಅದೇ ಜಾನು. ಎಷ್ಟು ಹಾಕ್ತಿರೋದು? ಅದು ಒಂದು 5 kg ಜಾನು ಇದೆ. ಇದು 1 kg ಗುಂಟೂರು ಸರ್. 5:5:1. ಹಾ ಸರ್. ಓಕೆ. ಇಷ್ಟು ಕಲ್ಸ್ಕೊಂಡ್ಬಿಡ್ಬೇಕು. ನೋಡಿ ಎಲ್ಲ ಮಸಾಲ ಅಂಟಿದೆ ಸರ್. ಆಯ್ತಾಯ್ತು. ಒಲಿ ಮೇಲೆ ಇಟ್ಟರೆ ಆಯ್ತು ಸರ್. ಇಟ್ಬಿಡಿ ಸರ್ ಒಲಿ ಮೇಲೆ. ನೀರು ಹಾಕಿ. ನೀರು ಈಗ ನೀರು ಬರುತ್ತಾ ಇದೆ ನೋಡಿ. ಆ ಸರ್. ಇದಕ್ಕೆ ಒಂದು 3 ಲೀಟರ್ ಅಷ್ಟು ನೀರು ಬರುತ್ತೆ ಸರ್. ನೀರು ಬರುತ್ತಲ್ಲ, ಏನೋ ಹಾಕ್ಬೇಕು. ಈ ಸದ್ಯ ಕುದಿಯೋವರೆಗೆ. ಹಾ. ಇಲ್ಲಿ ಚಿಕನ್ ಇಟ್ಟಿದ್ದೀನಿ. ಇಲ್ಲಿ ಏನ್ ಚಿಕನ್ ಸರ್ ಇದು? ಇದು ಚಿಕನ್ ಮಸಾಲ ಸರ್. ಡ್ರೈ ಮಾಡ್ಬೋದು. ಚಿಕನ್ ಶೇರ್ವಾ ಇದು. ಹೌದಾ? ಗ್ರೀನ್ ಶೇರ್ವಾ. ನಾವು ವೀಕ್ಷಕರು ಏನ್ ಕೇಳಾರ ಅದನ್ನ ಮಾಡಕತ್ತೀವಿ ಇಲ್ಲಿ. ಶೇರ್ವಾ ಫುಲ್ ಸ್ಪೀಡ್ ಮಾಡುತ್ತೆ ಸರ್. ಸ್ಲೋ ಮಾಡ್ಬೇಕು. ಎಷ್ಟೊತ್ತು ಸರ್ ಇದು ಕುದಿಯೋದು? ಇದು ಸರ್ 1/4 1 ತಾಸು ಆಗುತ್ತೆ. ಮಟನ್ ಅಲ್ಲ ಕುದಿಬೇಕಾ? ಹಾ. ಆಮೇಲೆ ನೋಡೋಣ. ಹಾಗೆ ನೋಡಿ ಸರ್. ಮಟನ್ ರೆಡಿ ಆಗ್ತಿದೆ, ಕುದಿ ಬರ್ತಿದೆ. ಇದ್ರಲ್ಲಿ ಸ್ವಲ್ಪ ಹುಂಚೆಹಣ್ಣು ಹಾಕಿದ್ರೆ ಹುಂಚೆಹಣ್ಣಿನ ನೀರು ಹಾಕ್ಬೇಕಲ್ಲ ಸರ್. ಹುಳಿಗೆ ಟೊಮೆಟೊ ಹಣ್ಣು, ಹುಂಚೆಹಣ್ಣಿನ ನೀರು ಸರ್. ಇದು ನಮ್ದು ಸಹಜದಲ್ಲ. ಹೌದು. ಹುಂಚೆಹಣ್ಣು ನೀರು ಎಷ್ಟು ತೊಗೊಂಡ್ರಿ? 2 ಚಮಚ? ಹಾ ಸರ್. 3 ಚಮಚ ತಗೊಂಡಿದ್ದೀನಿ. 3 ಸ್ಪೂನ್ ತಿರ್ಸ್ಬಿಟ್ಟು. ಬಂತು. ಏನು ಶರ್ವಾ ಬಣ್ಣ ಅಂತೀವಲ್ಲ, ಹಿಂಗ್ ಕುದೀತಾ ಇದೆ ಸರ್. ಎಣ್ಣೆ ಹೆಂಗ್ ಬಿಟ್ಕೊಂಡಿದೆ. ಇದೇ ನಮ್ಮ ಸ್ಟೈಲ್ ನೋಡಿ. ಅವಾಗಲೇ ನೀವು ನೋಡಿದಾಗ ಎಣ್ಣೆ ಇದ್ದಿದ್ದಿಲ್ಲ. ಕುದಿತಾ ಎಣ್ಣೆ ಬಿಡುತ್ತೆ ಸರ್. ಇದು ಸರ್ ಇದರ ಒಂದು ಪ್ರಚಾರ ಇಡೀ ಕರ್ನಾಟಕ ಇಡೀ ದೇಶ ತುಂಬ ಇದೆ ಶರ್ವಾ ಬಗ್ಗೆ. ಸಾವಜಿ ಶರ್ವಾ. ಇದು ಕರ್ಡ್. ಇದು ಇದೀಗ ಮಸಾಲೆ ಹಾಕಿದ್ರೇನೆ ಮಸಾಲ ಶರ್ವಾ ಆಗೋದು. ಈಗ ಹಾಕ್ತೀರಾ? ಟೊಮೆಟೊ ಹಣ್ಣು ಹಾಕ್ತೀನಿ ನೋಡಿ ಸರ್. ಒಂದು 7 kg 6 ಟೊಮೆಟೊ ಹಣ್ಣು ಹಾಕಿದ್ದೀನಿ ಸರ್. ಯಾಕಂದ್ರೆ ಹುಂಚೆಹಣ್ಣು ಹಾಕಿರ್ತೀವಿ ಸರ್, ಅದನ್ನು ಹುಳಿ ಬರುತ್ತೆ. ಟೊಮೆಟೊ ಪ್ಯೂರಿ. ಹಾ ಸರ್. ಇದು ಹಾಕಿದ ನಂತರ ಏನಿದೆ ಮತ್ತೆ ಸರ್? ಒಂದು 10 ನಿಮಿಷ ಕುದ ತಕ್ಷಣ ಕೊಬ್ಬರಿ ಹಾಕೋದು ಅಷ್ಟೇ. ಅದೇ ಮೇನ್ ಕೊಬ್ಬರಿ. ಹಾ ಸರ್. ಕೊಬ್ಬರಿ. ಅದೇ ಕೊಬ್ಬರಿಯಲ್ಲಿ ಕೊತ್ತಂಬರಿ, ಕೊಬ್ಬರಿ ಅಷ್ಟೇ ಸರ್. ಮತ್ತೆ ಅದ್ರಲ್ಲಿ ಏನ್ ಮಿಕ್ಸ್ ಇರಲ್ಲ. ವೀಕ್ಷಕರಿಗೆ ನೀವು ಅಬ್ಸರ್ವ್ ಮಾಡಿ. ಎಣ್ಣೆ ಜೊತೆಗೆ ಮಟನ್ ಎಣ್ಣೆ ಬಿಟ್ಕೊಂಡಿದೆ. ಅದ್ಭುತವಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಬಣ್ಣ. ಈ ಬಣ್ಣ ಬರಬೇಕು. ಇದೆ ಸರ್ ಸೌದೆ. ಇದೆ ಸೌದೆ. ಪ್ರತಿಯೊಂದು ಕಡೆ ಎಣ್ಣೆ ಇರುತ್ತೆ. ಕರೆಕ್ಟ್.
ಸರ್ ಯಾವುದೇ ತರ ಕಲರ್ ಬರಲ್ಲ ಸರ್ ಇದು ಹೌದು, ನ್ಯಾಚುರಲ್. ನಿಮ್ ಮುಂದೆ ತೋರಿಸಿದ್ದೇನೆ ಅವಲ್ಲಿ ಹೇಗ್ ಕಲ್ಸೋದು ಏನು ಎಲ್ಲ ತೋರಿಸಿದ್ದೀನಿ. ಎಲ್ಲ ಕಣ್ಣು ಮುಂದೆ ನೋಡಿವಿ. ಕಲರ್ ನಾರ್ಮಲ್ ಕಲರ್. ಕರೆಕ್ಟ್, ನಾರ್ಮಲ್. ಈ ಬಣ್ಣನೇ ಬೇಕು. ಅವಾಗಲೇ ಸಾವಜಿ ಅನ್ಕೊಳ್ಳೋದ್ರಿ ಇದು. ಹಾ, ಇದೆಲ್ಲ ಹೋಟ್ಲಲ್ಲಿ ಸಿಗಲ್ಲ ನಿಂಗೆ. ಟೈಮ್ ಟೇಸ್ಟ್ ನೋಡಿ. ಅರೋಮಾ ನೋಡಿ ಹೆಂಗಿದೆ, ಘಮ 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 ಪರಿಮಳ. ಮಟನ್ ಒಂದು 60% ಬೆಂದಿದೆ ಸರ್ ಇದು. ಈಗ ಹೌದು, ಕರಡು ತೆಗಿತು ನೋಡಿ. ಕರಡು ತೆಗಿತೀರಿ? ಕರಡು ತೆಗಿಯೋದ ಇದು? ಹಾ ಸರ್, ಕಸ್ಟಮರ್ ಕೇಳ್ತಾರಲ್ಲ ಕರಡು, ಇದೇ ಸ್ಪೆಷಲ್ ಸರ್. ಸೌಜಿ ಸ್ಪೆಷಲ್ ಕರಡುನೇ ಬಹಳ ಕೇಳ. ಹೌದು, ಇದನ್ನೇ ಕೇಳೋದು ಮತ್ತೆ. ಸರ್ ಕೊಬ್ಬರಿ ಹಾಕಿದ್ರೆ ಶೇರಾನ ಇದು. ಹಾ ಹಾ, ಇದೇ ನಾವು ಕೇಳಿ ಎಲ್ಲರೂ ಕೇಳಿ ಪಡೆಯೋದು. ನಮ್ಮ ಸೌಜಿ ಸ್ಟೈಲ್ ಕರಡು ಅಂತೀವಿ ಇದನ್ನ. ಸಾಕು ಸರ್, ಎಷ್ಟು ಒಂದ್ ದಿನಕ್ಕೆ ಇಷ್ಟ ಇಟ್ಟಿರ್ತೀವಿ. ಹಾ, ಮಟನ್ ಶರ್ವಾ ಹಾ ಸರ್. ನೀವು ಕರಡು ಅಂತೀರಿ, ಇದು ಶರ್ವಾ. ಹಾ, ರೆಡಿ ಆಯ್ತು. ಕಸ್ಟಮರ್ ಕೇಳಿದಾಗೆಲ್ಲ ಕೊಡ್ತಿರ್ತೀರಾ? ಹೌದಾ. ಈಗ ಕೊಬ್ಬರಿ ಹಾಕೋ ಟೈಮ್ ಬಂತು. ಈ ಕೊಬ್ಬರಿ ಹಾಕೋ ಟೈಮಾ? ಹಾ ಸರ್. ಹಾಕ್ಬಿಡ್ಸಿ ಸರ್ ಇದು 4 ಇದೆ. ಹಾ, 4 ಆಗಲ್ಲ ಸರ್, ಮತ್ತೆ ಚಿಕನಿಗೂ ಬೇಕಾಗುತ್ತಲ್ಲ. ಚಿಕನ್ಗೂ ಸ್ವಲ್ಪ ಹಾಕ್ತೀರಿ, ಇಲ್ಲಿ ಮಟನ್ ಶರ್ವಾಗ ಹಾಕ್ತೀರಿ. ಆಗ್ತದೆ ಒಂದು ಸರ್, ಗಟ್ಟಿ ಆಗ್ಬೇಕು ಸರ್ ಇದು. ಹಾ, ಆ ಥರ 3-3.5 ಕಾಯಿ ಹಿಡಿಯುತ್ತೆ. ಈ 7 kgಗೆ 3-3.5 ಕಾಯಿ ಹಿಡಿಯುತ್ತೆ ಸರ್. 6 ಇಂದ 7 ಹಾಕಿದ್ದೀನಿ. ಕಲಿಸ್ಬಿಟ್ರೆ ಅವಾಗಲೇ ಫ್ಲೇವರು, ಹಾ ಸರ್, ಈ ವಿಶೇಷ ಫ್ಲೇವರು. ಅಬ್ಬಬ್ಬಬ್ಬ. ಆ ಕಡೆ ಬಿರಿಯಾನಿ ರೆಡಿ ಆಗಿದೆ. ಹಾ ಮಟನ್ ಬೇಯಿಸಿದೆ ಸರ್. ಫುಲ್ ಮಟನ್ ಆದ್ಮೇಲೆ ಕೊಬ್ಬರಿ ಹಾಕ್ಬಾರ್ದು ಇದಕ್ಕೆ. ಹಾ, ಫುಲ್ ಮಟನ್ ಆಗಿದ್ಮೇಲೆ ಕೊಬ್ಬರಿ ಹಾಕಿದ್ರೆ ಮಟನ್ ಪುಡಿ ಆಗುತ್ತೆ. ಸೊ 60-70% ಆದ್ಮೇಲೆ ಕೊಬ್ಬರಿ ಹಾಕ್ಬೇಕು. ಹಾಕಿದ್ರಿ ಇವಾಗ. ಈಗ 40% ಮಟನ್ ಬೇಯಬೇಕು. ಹಾ ಸರ್. ಓಕೆ ಸರಿ, ಕೊಬ್ಬರಿ ಹಾಕಿದ್ಮೇಲೆ ಮೇಲೆ ಈಗ ಹಾಕಿದ್ದೀನ. ಇನ್ನು ಕುದೀತಾ ಹೆಂಗ್ ಮಾಡುತ್ತೆ ನೋಡಿ. ಅವಾಗಲೇ ಬೇರೆ ಬಂತು ನೋಡ್ರಿ, ಹಾಲ್ ತರ. ಸಾವಜಿ ಅಂದ್ರೆ ನಾವು ಹೋಗ್ತಿದ್ದ ಕಾರಣ ಒಂದು ನಿಮ್ಮ ಇದು ಮಸಾಲಾ ಶೇರ್ವಾ ಎಲ್ಲ ಮಟನ್, ಇನ್ನೊಂದು ರೊಟ್ಟಿಗಳು ಚಪಾತಿ. ಅದ್ಭುತ. ಇಲ್ಲೇ ನಿನ್ ಸಿಗುತ್ತೆ ನೋಡ್ರಿ ಸರ್. ಚಪಾತಿ ಸರ್, ಹಾ, ಅದು ಚಪಾತಿ ರೆಡಿಮೇಡ್ ಅಲ್ಲ ಸರ್, ನಾವೇ ಮಾಡೋದು. ನೀವು ಮಾಡಿ ಚಪಾತಿ? ಸರ್, ನಮ್ಮನೆಲ್ಲ ಒಬ್ಬರು ರಿಲೇಷನ್ ಆದ್ರೆ ಅವರಲ್ಲೇ ಮಾಡ್ಸೋದು. ರೆಡಿಮೇಡ್ ಇಲ್ಲ ನಮ್ಮಲ್ಲಿ. ಮೇನ್ ಓನ್ ಮನೆ ಚಪಾತಿ. ಇದು ರೊಟ್ಟಿನೂ ಅಷ್ಟೇ ಸರ್. ರೊಟ್ಟಿ ಮಾಡೋರು ಮನೆಗೆ ಮಾಡ್ಕೊಂಡ್ ಬರ್ತಾರೆ ಇಲ್ಲಿ. ಹೌದು ಸರ್. ನೋಡ್ರಿ, ಭಾಳ ನೀಟ್ ಮಾಡ್ರಿ. ನೋಡಿ ಹೇಗಿದೆ ನೋಡಿ ಸರ್. ಈ ಜೋಳದ ರೊಟ್ಟಿ ಸಿಗ್ಬೇಕಲ್ರಿ ಹಿಂಗೆ. ಈ ರೊಟ್ಟಿ ಜೊತೆಗೆ ಸೇರೋ ಊಟ ಮಾಡಿದ್ರೆ ಸಂಡೆ ಸ್ವರ್ಗ. ಸ್ವರ್ಗ ಎಲ್ಲಿದೆ ಅಂದ್ರೆ ಇಲ್ಲೇ ಇದೆ, ಇಲ್ಲೇ ಇದೆ. ಅದ್ರಲ್ಲಿ ಇವತ್ತು ವಿಶೇಷವಾಗಿ ಸಂಡೆ ಬೇರೆ ನಾವು ಬಂದಿರೋದು. ಬಿಳಿ ಹೋಳಿಗೆ ಅಂತ ಅದು. ಓ, ನೀರು ದೋಸೆ ಟೈಪ್ ಬರುತ್ತೆ, ಅಕ್ಕಿ ರೊಟ್ಟಿ ಅಂತಾರೆ. ಬಿಳಿ ಹೋಳಿಗೆ ಸಾಜಿ ಸ್ಪೆಷಲ್. ಅದು ನಾರ್ಮಲಿ ಈ ತರದ್ದು ಹೋಟೆಲ್ಗಳೆಲ್ಲ ನೋಡಿಲ್ಲ ಇದನ್ನ. ಇಲ್ಲ ನೋಡಕ್ಕಿಲ್ಲ. ಸಾಜಿ ಅಂದ್ರೆ ವಿಶೇಷವಾಗಿ ಅದು ಒಂಥರ ಬ್ರ್ಯಾಂಡ್ ಇದ್ದಂಗೆ ಸರ್. ಸಾಜಿ ಅಂದ್ರೆ ಬ್ರ್ಯಾಂಡ್. ಸೊ ಬಿಳಿ ಒಳಗೆನೂ ಸಿಗತ್ರಿ? ಹೌದು ಸರ್. ಇದೇನ್ ಸರ್ ಇದು? ಇದು ನೋಡಿ ಸರ್, ಚಿಕನ್ ಮಸಾಲ 2 ಚಪಾತಿ ಸರ್. ಇದಕ್ಕೆ ಎಷ್ಟಾಗುತ್ತೆ ಸರ್? 180 ಪ್ರೈಸ್ ಬೇಕಿದ್ದ 20 ರೂಪೀಸ್ ಆಡ್ ಮಾಡೋದು ಅಷ್ಟೇ. ಓಕೆ ಸರ್. ನಮ್ಮಲ್ಲಿ ಮಟನ್ ಊಟ 270, 280, 290. ಚಿಕನ್ ಊಟ 200, 210, 220 ಅಷ್ಟೇ ಸರ್. ಸಿಂಪಲ್. ಆಮೇಲೆ ರೇಟ್ ಬಹಳ ಹೈ ಲೆವೆಲ್ ಇಲ್ಲ, ಮೀಡಿಯಂ ರೇಟು ಸರ್. ಬಿರಿಯಾನಿ? ಬಿರಿಯಾನಿ, ಚಿಕನ್ ಬಿರಿಯಾನಿ 120. ಕುತ್ಕೊಳ್ಳಕ್ಕೆ ಎಲ್ಲಾ ರೀತಿಯಿಂದ ಕಂಫರ್ಟ್ ಇದೆ ನಮ್ಮ ಹೋಟ್ಲಲ್ಲಿ. ನಮ್ಮಲ್ಲಿ ನೋಡಿ, ನಮ್ಮ ತಂದೆಯವರು ಸಪ್ಲೈ ಮಾಡ್ತಾರೆ. ಅದಕ್ಕೆ ಮನೆಯವರು ಎಲ್ಲ ಫ್ಯಾಮಿಲಿನೇ. ಹೌದು, ಖಂಡಿತ. ಇನ್ನೊಂದು ನಿಮಗೆ ನಾನು ತೋರ್ಸೋದು ಮರ್ತ್ಬಿಟ್ಟೆ. ಮೇನು ಖಡಕ್ ರೊಟ್ಟಿ. ಖಡಕ್ ರೊಟ್ಟಿನೇ ಇದೆ ನೋಡಿ. ಖಡಕ್ ರೊಟ್ಟಿನೂ ಇದೆ. ಮೇಲ್ಗಡೆ ಸೇರು ಹಾಕೊಂಡು ಮಟನ್ ಹಾಕೊಂಡು ಹಾಕೊಂಡು ಹೊಡೆದ್ ಬಿಟ್ರೆ. ಧನ್ಯವಾದ. ನಿಮ್ ಕಿಚನ್, ಮನೆ ಕಿಚನ್ ತೋರಿಸ್ಬಿಟ್ರಿ ನೀವು. ಮನೆ ತರ ಇದೆ ಕಿಚನ್. ಎಲ್ಲ ತೋರಿಸಿ ನಮ್ಗೆ ಇವತ್ತು ದಿನ ಒಳ್ಳೆ ರೆಸಿಪಿ ಕೊಟ್ರಿ. ಮಟನ್ ಶೇರ್ವಾ ಒಳ್ಳೇದಾಗ್ಲಿ. ನಾನು ಕಸ್ಟಮರ್ಗೆ ಏನು ಒಂದು ರಿಕ್ವೆಸ್ಟ್ ಅಂದ್ರೆ, ಬಂದು ಟೇಸ್ಟ್ ಮಾಡಿ. ನೀವು ವಿಶೇಷವಾಗಿ ಒಂದೇ ಒಂದು ಬಾರಿ ಟೇಸ್ಟ್ ಮಾಡಿ. ಕಾಯಿ ಕಸ್ಟಮರ್ ಆಗ್ತೀರಾ. ನಮ್ಮಲ್ಲಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಹೊಟ್ಟೆ ನೋವು ಅನ್ನೋದು ಮಾತೇ ಇಲ್ಲ ಸರ್. ಯಾಕೆಂದ್ರೆ ಮನೆ ಊಟ. ಸರ್ ಇದು ಫಿಶ್ ಸರ್. ಈಗ ಜಸ್ಟ್ ತೊಳೆದು ಬಂದು ಇಟ್ಟಿರೋದು ನೋಡಿ. ಹೇಗಿದೆ ಪೀಸ್, ಹೇಗಿದೆ ನೋಡಿ ಸರ್. ನೀವು ಈಗ ರಿವರಿಂದ ಬಂದಿರೋದು? ಹೌದು ಸರ್, ನದಿಯಿಂದ. ಹೌದು ಸರ್. ಸರ್ ಇಲ್ಲಿ ಕೂಡ ಬಣ್ಣ ಲೋಕ. ಹೌದು. ಏನು ಸರ್ ಇದು? ಸರ್ ಇದು ಕಬಾಬು. ಕಲರಲ್ಲಿ 1% ಕಲರ್ ಮಿಕ್ಸ್ ಇಲ್ಲ. ಗ್ಯಾರಂಟಿ. ಬೇಕಿದ್ರೆ ಲ್ಯಾಬಿಗೆ ಕಳಿಸಬಹುದು ಸರ್. ಹೌದಾ? ಖಂಡಿತ. ಇದು ಮಟನ್ ಖೈಮಾ ಸರ್, ಪ್ಯೂರ್ ಮಟನ್ ಖೈಮಾ. ತೊಡೆ ಮಾಂಸದ ಇರುತ್ತಲ್ಲ ಸರ್, ಖೈಮಾ ತೆಗೆದ್ಬಿಟ್ಟು ಇಟ್ಟಿದೀವಿ. ಈಗೆಲ್ಲ ಮಸಾಲ ಹಾಕಿ ಇಟ್ಟಿದೀವಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಉಂಡಿ ಕಟ್ಟಿ ಕಸ್ಟಮರ್ ಕೊಡೋದು. ಡ್ರೈ ಕೇಳಿದ್ರೆ ಡ್ರೈ, ಫ್ರೈ ಕೇಳಿದ್ರೆ ಫ್ರೈ, ಮಸಾಲ ಕೇಳಿದ್ರೆ ಮಸಾಲ. ಈಗ ನಮ್ಮ ಅಜ್ಜಾರಿಗೆಲ್ಲ ಹಲ್ಲಿರೋದಿಲ್ಲ ಸರ್, ಹಿರಿಯರಿಗೆ, ಅಂತವರಿಗೆಲ್ಲ ಖೈಮಾ ಕೊಟ್ಬಿಡಿ.
ನಾವು ಯಾವಾಗಲೂ ಬರ್ತಾ ಇರ್ತೀವಿ ಸರ್. ಇಲ್ಲಿ ಮಟನ್ ಬಿರಿಯಾನಿ ತಗೊಂಡಿದ್ದೀವಿ, ತುಂಬ ಚೆನ್ನಾಗಿದೆ. ಅದಕ್ಕೆ ಇಷ್ಟಪಟ್ಟು ಇಲ್ಲಿ ಬರ್ತಾ ಇರ್ತೀವಿ ಸರ್. ತುಂಬಾ ಚೆನ್ನಾಗಿದೆ ಸರ್ ಮಟನ್ ಬಿರಿಯಾನಿಯಲ್ಲಿ. ಹಾಗಾಗಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ದಾವಣಗೆರೆಯಿಂದ. ಇಲ್ಲಿ ಮಟನ್ ಬಿರಿಯಾನಿ ತಿನ್ನಕ್ಕಂತಾನೆ ಬರ್ತೀವಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಹರಿಹರಕ್ಕೆ ಬಂದಾಗೆಲ್ಲ ಬರ್ತಾ ಮಟನ್ ಇರ್ತೀವಿ ಸುಕ್ಕ ಸರ್ ನಾವು. ಸರ್ ಚೆನ್ನಾಗಿದೆ ಅದು. ಮಟನ್ ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಬಿರಿಯಾನಿ ಮಟನ್ ಸುಕ್ಕ ತುಂಬಾ ಚೆನ್ನಾಗಿರುತ್ತೆ. ಇವನ್ ಶೇರ್ವಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಮನೇಲಿ ಮಾಡಿದ ಥರನೇ ಇದೆ ಸರ್. ಇಲ್ಲಿ ನಾವು ತುಂಬ ದಿವಸ ಆಯ್ತು ಇಲ್ಲಿ ಹೋಟ್ಲಲ್ಲಿ ನಾವು ಊಟ ಮಾಡೋಕತ್ತಿ. ಇಲ್ಲೆಲ್ಲ ಚೆನ್ನಾಗಿರ್ತೈತೆ. ಕೈಮನು ಅತಿ ಸೂಪರಾಗಿರ್ತೈತೆ. ಚಿಕನ್ನು ಆಮೇಲೆ ರೈಸ್ ಐಟಮು ಭಾಳ ಚೆನ್ನಾಗಿರ್ತದೆ. ನಾವು ತುಂಬ ದಿವಸ ಆಯ್ತು ಇಲ್ಲೆಲ್ಲ ಬರೋಕತ್ತಿ. ನಾವು ಇವತ್ತಿನ ದಿನ ಪಾರ್ಸಲ್ ಒಯ್ಯಕತ್ತೀವಿ. ಈ ಹೋಟ್ಲಾಗ ನಾವು ಸುಮಾರು ಒಂದು 4-5 ವರ್ಷ ಆಯ್ತು. ನಮ್ಮ ಇಲ್ಲೆಲ್ಲ ಫ್ರೆಂಡ್ಗಳು ಅದಾರ ಇಲ್ಲಿ ಕೆಲಸ ಮಾಡೋರು. ಆದರೆ ಸಹಿತ ಇಲ್ಲಿ ನಮಗೆ ಈ ಹೋಟ್ಲ್ ಅಂದ್ರೆ ತುಂಬ ಇಷ್ಟ ನಮಗೆ. ಬಾಡೂಟ ಪ್ರಿಯರಿಗೆ ಹರಿಹರಕ್ಕೆ ಬಂದಿದ್ದೀವಿ. ನೀವೇ ಹೇಳಿದ್ದು ಸಬ್ಸ್ಕ್ರೈಬರ್ಸು ಸ್ನೇಹಿತರು ಎಲ್ಲರೂ ಶ್ರೀ ತುಳಜಾ ಭವಾನಿ ಸಾವ್ಜಿ ಹೋಟೆಲ್ ಹರಿಹರ. ನಮಗೆ ವೀಕ್ಷಕರು ಕೇಳಿದ್ದು ಶರ್ವಾ ರೆಸಿಪಿ, ಮಟನ್ ಶರ್ವಾ ರೆಸಿಪಿ ಬೇಕು ಅಂತ. ಆ ಶರ್ವಾ ರೆಸಿಪಿ ಮಾಡಿಸಿದ್ವಿ. ಇದೇ ನಮ್ಮ ಮಟನ್ ಶರ್ವಾ. ಆ ಶರ್ವಾದಲ್ಲಿ ಕರಡು ತೆಗಿತೀವಲ್ಲ, ಕರಡು ಇದೇ. ಇದನ್ನು ಕಸ್ಟಮರ್ ಕೇಳಿ ಪಡಿತಾರೆ ರೀ. ಇದು ಸಿಗುತ್ತೆ ನೋಡಿ. ಜೋಳದ ರೊಟ್ಟಿ ಇದೆ ಸಾಕಷ್ಟು. ಆಮೇಲೆ ಖಡಕ್ ರೊಟ್ಟಿ ಇವೆರಡು. ಜೋಳದ ರೊಟ್ಟಿನೂ ಇದೆ, ಖಡಕ್ ರೊಟ್ಟಿನೂ ಇದೆ. ಕಟುಮ್ ಬಿಳಿ ಹೋಳಿಗೆ ಸಿಗುತ್ತೆ. ರೊಟ್ಟಿ ಕ್ವಾಲಿಟಿನೂ ಹಿಂದಿಲ್ಲ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.